ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ವೃದ್ಧಿಸಲಿ ರಾಹುಲ್ ಪಾಂಡ್ವೆ. ಲಿಂಗಸುಗೂರು ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾಧಿಕಾರಿಗಳಾದ ನಿತೀಶ್ಗೆ ದಿಢೀರ್ ಭೇಟಿ, ಪರಿಶೀಲನೆ. ಮುದ್ದಮ್ಗುಡ್ಡಿ ಗ್ರಾಮದಲ್ಲಿ ಅಪ್ರಾಪ್ತೆ ಬಾಲಕಿ ಮೇಲೆ ಅತ್ಯಾಚಾರ, ಎಸ್ಪಿ ಭೇಟಿ. ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ರೈತ, ಕಾರ್ಮಿಕ, ದಲಿತ, ಮಹಿಳಾ, ವಿದ್ಯಾರ್ಥಿ, ಯುವಜನ ವಿರೋಧಿ ಕೇಂದ್ರ ಬಜೆಟ್ ಪ್ರತಿ ಸುಟ್ಟು ಆಕ್ರೋಶ. ಜಿಲ್ಲಾಧಿಕಾರಿಗಳ ಹಳೆಯ ಕಚೇರಿಗೆ ಉಪನೋಂದಣಿ ಕಚೇರಿ ಸ್ಥಳಾಂತರಕ್ಕೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ. ಇಡೀ ವಿಶ್ವಕ್ಕೆ ಸನಾತನ ಧರ್ಮದ ಹಿರಿಮೆಯನ್ನು ಪರಿಚಯಿಸಿದವರು ಸ್ವಾಮಿ ವಿವೇಕಾನಂದರು. ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ಅನುದಾನ ನೀಡಲು ಆಗ್ರಹ. ನಿವೇಶನಕ್ಕಾಗಿ ಅರ್ಜಿ ಹಾಕಿದ ನಗರದ ಜನರಿಗೆ ಹಕ್ಕುಪತ್ರ ಕೊಡಲು ಸಿದ್ಧತೆ, ಶಾಸಕ ಹಂಪನಗೌಡ ಬಾದರ್ಲಿ. ರಾಯಚೂರಿನ ಮತ್ತೊಂದು ರಸ್ತೆಯ ತೆರವು ಕಾರ್ಯಾಚರಣೆ. ಮತ್ತು ವೆಂಕಟೇಶ್ವರ ಕಾಲೋನಿಯಲ್ಲಿ ಕಳ್ಳತನ, 4 ಲಕ್ಷ ಮೌಲ್ಯದ ಬೆಳ್ಳಿ ಮತ್ತು ನಗದು ದೋಚಿದ ಕಳ್ಳರು. ಗಿಲ್ಲೆಸುಗೂರಿನಲ್ಲಿ ನರೇಗಾ ಕಾಯಕ ಬಂಧುಗಳ ತರಬೇತಿ ಕಾರ್ಯಾಗಾರ. ಮತ್ತು ಗೋಂಡಾ ಗ್ರಾಮದಲ್ಲಿ ಗಂಡಾಂತರ ಗರ್ಭಿಣಿಯರ ವಿಶೇಷ ಆರೋಗ್ಯ ತಪಾಸಣೆ ಶಿಬಿರ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ 2024-25ನೇ ಸಾಲಿನಲ್ಲಿ ಜಿಲ್ಲೆಯ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶವನ್ನು ಉತ್ತಮಪಡಿಸಲು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ ನೀಡಿದರು. ಫೆಬ್ರವರಿ 4ರ ಮಂಗಳವಾರದಂದು ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಫಲಿತಾಂಶ ವೃದ್ಧಿಗೆ ಸಂಬಂಧಿಸಿದಂತೆ ಜರುಗಿದ ವಿಡಿಯೋ ಸಂವಾದ ಕಾರ್ಯಕ್ರಮ ನಂತರ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರಸಕ್ತ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯ ಫಲಿತಾಂಶ ಉತ್ತಮಪಡಿಸುವಲ್ಲಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯಿಂದ ತಮ್ಮ ಕರ್ತವ್ಯ ನಿರ್ವಹಿಸಬೇಕು. ಕಲಿಕಾಸರೆ ಪುಸ್ತಕಗಳ ಸದುಪಯೋಗ ಪಡೆದುಕೊಳ್ಳಬೇಕು. ಕಳೆದ 3 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು ಹಾಗೂ ಪಾಸಿಂಗ್ ಪ್ಯಾಕೇಜ್ ಅಭ್ಯಾಸ ಮಾಡಿಸುವುದು, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಸ್ನೇಹಿತರ ಗುಂಪಿನಲ್ಲಿ ಕಲಿಕೆಯಾಗುವಂತೆ ಅವಕಾಶ ಕಲ್ಪಿಸಿ ನಿಧಾನಗತಿ ಕಲಿಕಾ ಮಕ್ಕಳನ್ನು ದತ್ತು ಪಡೆದು ವಿಷಯವಾರು ಶಿಕ್ಷಕರು ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ನಿಗದಿತ ವೇಳಾಪಟ್ಟಿಯಂತೆ ಜಿಲ್ಲೆಯಲ್ಲಿ ಈಗಾಗಲೇ ಘಟಕ ಪರೀಕ್ಷೆ ಜರುಗಿಸಿ ಫಲಿತಾಂಶವನ್ನು ವಿಶ್ಲೇಷಿಸಬೇಕು. ಘಟಕ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕಗಳನ್ನು ಪಡೆದ ಮಕ್ಕಳಿಗೆ ಮುಂದಿನ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಅನುಕೂಲವಾಗುವಂತೆ ಪ್ರೋತ್ಸಾಹ ನೀಡಲು ಕ್ರಮ ಕೈಗೊಳ್ಳಬೇಕು. ಶಿಕ್ಷಣ ಇಲಾಖೆಯ ಕ್ಷೇತ್ರ ಮಟ್ಟದ ಅಧಿಕಾರಿಗಳು ಅವರ ವ್ಯಾಪ್ತಿಗೊಳಪಡಿಸುವ ಶಾಲೆಗಳಿಗೆ ನಿಯಮಿತವಾಗಿ ಭೇಟಿ ನೀಡಿ ಪರೀಕ್ಷಾ ಫಲಿತಾಂಶ ಸುಧಾರಣೆ ಬಗೆಗಿನ ಕ್ರಮಗಳನ್ನು ಪರಿಶೀಲಿಸಿ ವರದಿ ಸಲ್ಲಿಸಲು ಹಾಗೂ ಮಕ್ಕಳ ಆತ್ಮಸ್ಥೈರ್ಯ ವೃದ್ಧಿಸುವಲ್ಲಿ ಅಗತ್ಯತೆ ಮೇರೆಗೆ ಪೋಷಕರ ಸಭೆ ಜರುಗಿಸಿ ವಿದ್ಯಾರ್ಥಿಗಳ ಉತ್ತಮ ಸಾಧನೆಗೆ ಕ್ರಮ ವಹಿಸಬೇಕು ಎಂದರು.
ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ತಾಲೂಕುವಾರು ಸಾಧಿಸಬೇಕಾದ ಶೇಕಡಾವಾರು ಫಲಿತಾಂಶದ ಗುರಿ ಮೇರೆಗೆ ಕಡ್ಡಾಯವಾಗಿ ಉತ್ತಮ ಸಾಧನೆ ಮಾಡಲು ಸೂಚಿಸಿ ಫಲಿತಾಂಶ ವೃದ್ಧಿಸುವಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದಾಗಿ ಜಿಲ್ಲೆಯ ಎಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಿಇಒ ಅವರು ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಕೆಡಿ ಬಡಿಗೇರ್, ಡಯಟ್ ಪ್ರಾಂಶುಪಾಲರಾದ ಇಂದಿರಾ, ಶಿಕ್ಷಣಾಧಿಕಾರಿಗಳು ಪ್ರಭು ಕಣ್ಣನ್, ಅಕ್ಷರ ದಾಸೋಹ ಕಾರ್ಯಕ್ರಮ ಮತ್ತು ಎಲ್ಲಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಬುಧವಾರ ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಕೈಗೊಂಡು ಲಿಂಗಸುಗೂರು ಪಟ್ಟಣದ ಪ್ರಾಥಮಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದರು. ದಿಢೀರ್ ಭೇಟಿ ವೇಳೆ ಜಿಲ್ಲಾಧಿಕಾರಿಗಳು ಆಸ್ಪತ್ರೆಯ ಪ್ರತಿಯೊಂದು ವಾರ್ಡ್ಗಳಿಗೆ ತೆರಳಿ ಪರಿಶೀಲನೆ ನಡೆಸಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳ ಜೊತೆ ಮಾತನಾಡಿದರು. ನಂತರ ಆಸ್ಪತ್ರೆ ಲ್ಯಾಬ್ ಹಾಗೂ ಡಯಾಲಿಸಿಸ್ ಸೆಂಟರ್ಗೆ ತೆರಳಿದ ಅವರು ಸೆಂಟರ್ನಲ್ಲಿದ್ದ ಸಿಬ್ಬಂದಿ ಜೊತೆ ಮಾತನಾಡಿ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡಬೇಕು. ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚಾಗಿ ಬಡವರ್ಗದ ಜನರೇ ಬರುತ್ತಾರೆ. ಅವರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು. ಸಕಾಲಕ್ಕೆ ಗುಣಮಟ್ಟದ ಚಿಕಿತ್ಸೆ ನೀಡಬೇಕು ಎಂದು ಸೂಚಿಸಿದರು. ನಂತರ ಮಹಿಳೆಯರ ವಾರ್ಡ್ಗಳಲ್ಲಿದ್ದ ಬಾಣಂತಿಯರ ಆರೋಗ್ಯ ವಿಚಾರಿಸಿದರು. ಆಸ್ಪತ್ರೆಯಲ್ಲಿ ಸರಿಯಾದ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ ಸಿಗುತ್ತಿದೆಯೇ ಎಂದು ಕೇಳಿ ಮಾಹಿತಿ ಪಡೆದರು. ನಂತರ ಲ್ಯಾಬ್ ವೀಕ್ಷಣೆ ಮಾಡಿ ಅಲ್ಲಿನ ಸಿಬ್ಬಂದಿಯಿಂದ ಕೆಲ ಮಾಹಿತಿ ಪಡೆದರು. ಆಸ್ಪತ್ರೆಯ ಔಷಧಿ ಸಂಗ್ರಹ ಕೊಠಡಿಗೆ ಭೇಟಿ ನೀಡಿ ಔಷಧಿಗಳನ್ನು ಪರಿಶೀಲಿಸಿದರು. ನಂತರ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯ ಕಟ್ಟಡದ ಕಾಮಗಾರಿ ಪರಿಶೀಲಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಮರೇಶ್ ಪಾಟೀಲ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಗಣೇಶ್, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಶಿವಕುಮಾರ್, ಸಮುದಾಯದ ಆರೋಗ್ಯಾಧಿಕಾರಿ ರುದ್ರಗೌಡ ಸೇರಿದಂತೆ ಲಿಂಗಸುಗೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ವಿವಿಧ ವಿಭಾಗದ ಮುಖ್ಯಸ್ಥರು ಇದ್ದರು. ಜಿಲ್ಲೆಯ ಮಾನ್ವಿ ತಾಲೂಕಿನ ಮದ್ದಂಗುಡ್ಡೆ ಗ್ರಾಮದಲ್ಲಿ 8 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಪರಾರಿಯಾಗಿರುವ ಘಟನೆ ಬುಧವಾರ ಸಂಭವಿಸಿದೆ. ಪೋತ್ನಾಳ ಗ್ರಾಮದ ಖಾಸಗಿ ಶಾಲೆಯಲ್ಲಿ 2ನೇ ತರಗತಿ ಓದುತ್ತಿರುವ ಬಾಲಕಿ ಅತ್ಯಾಚಾರಕ್ಕೊಳಗಾಗಿದ್ದಾಳೆ. ಬುಧವಾರ ಸಾಯಂಕಾಲ ಶಾಲೆ ಬಿಡುವ ವೇಳೆ ಮುದ್ದಂಗುಡ್ಡಿ ಗ್ರಾಮದ ಶಿವನಗೌಡ ಎಂಬ ಯುವಕ ಅದೇ ಗ್ರಾಮದ 2ನೇ ತರಗತಿಯಲ್ಲಿ ಪೋತ್ನಾಳ್ ಖಾಸಗಿ ಶಾಲೆಯಲ್ಲಿ ಓದುತ್ತಿರುವ ಬಾಲಕಿಯನ್ನು ಮನೆಗೆ ಕರೆದುಕೊಂಡು ಹೋಗುವ ನೆಪ ಹೇಳಿ ಮುದ್ದಂಗುಡ್ಡಿ ದಾರಿಯಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಆ ಬಾಲಕಿಯನ್ನು ನಡುದಾರಿಯಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಅತ್ಯಾಚಾರಕ್ಕೆ ಒಳಗಾದ ಬಾಲಕಿಯನ್ನು ಮಾನ್ವಿ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ತೀವ್ರ ಅಸ್ವಸ್ಥಗೊಂಡಿರುವ ಬಾಲಕಿಯ ಆರೋಗ್ಯ ಗಂಭೀರವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರಿಗೆ ಕರೆದುಕೊಂಡು ಹೋಗಲಾಗುವುದು ಎಂದು ಹೇಳಲಾಗುತ್ತಿದೆ. ಬಾಲಕಿ ಚಿಕಿತ್ಸೆ ಪಡೆಯುತ್ತಿರುವ ಮಾನ್ವಿ ಆಸ್ಪತ್ರೆಗೆ ಬುಧವಾರ ರಾತ್ರಿ ಎಸ್ಪಿ ಡಿವೈಎಸ್ಪಿ ಭೇಟಿ ನೀಡಿ ಪರಿಶೀಲಿಸಿದ್ದು, ಈ ಕುರಿತಂತೆ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಯ್ತು.
ನಡೆಸಿದ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪೋತ್ನಾಳ ಗ್ರಾಮದಲ್ಲಿನ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆಯವರ ನಿರ್ಲಕ್ಷ್ಯದಿಂದಾಗಿ ಶಾಲಾ ಅವಧಿಯಲ್ಲಿ ಪಾಲಕರ ಅನುಮತಿ ಇಲ್ಲದೆ ಗ್ರಾಮದ ಶಿವನ್ಗೌಡ ಎನ್ನುವ ವ್ಯಕ್ತಿಯ ಜೊತೆಗೆ ಅಪ್ರಾಪ್ತ ಬಾಲಕಿಯನ್ನು ಕಳುಹಿಸಿರುವುದರಿಂದಲೇ ಬುಧವಾರ ಮದ್ದಂಗುಡ್ಡಿ ಗ್ರಾಮದ 2ನೇ ತರಗತಿ ಅಭ್ಯಾಸ ಮಾಡುತ್ತಿರುವ ಅಪ್ರಾಪ್ತ ಬಾಲಕಿ ಅತ್ಯಾಚಾರಕ್ಕೆ ಒಳಗಾಗುವುದಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿದರು. ತಾಲೂಕಿನ ಪೋತ್ನಾಳ ಗ್ರಾಮದಲ್ಲಿನ ರಾಯಚೂರು ಸಿಂಧನೂರು ಮುಖ್ಯ ರಸ್ತೆಯಲ್ಲಿ ಸಿಪಿಐಎಂಎಲ್ ಹಾಗೂ ಜನಸೇವಾ ಫೌಂಡೇಶನ್ ವತಿಯಿಂದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿರುವುದನ್ನು ವಿರೋಧಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಕೈಗೊಂಡು ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ರಾಜು ಪಿರಂಗಿ ಅವರ ಮೂಲಕ ಮನವಿ ಸಲ್ಲಿಸಿ ಸಿಪಿಐಎಂಎಲ್ ತಾಲೂಕು ಕಾರ್ಯದರ್ಶಿ ಯಲ್ಲಪ್ಪ ಉಟುಕೂರು ಮಾತನಾಡಿ, ಶಾಲಾ ಆಡಳಿತ ಮಂಡಳಿಯ ಹಾಗೂ ಮುಖ್ಯಸ್ಥರ ನಿರ್ಲಕ್ಷ್ಯದಿಂದಲೇ ಶಾಲಾ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುವುದಕ್ಕೆ ಕಾರಣವಾಗಿದ್ದು, ಕೂಡಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪೋತ್ನಾಳ ಗ್ರಾಮದ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆಯ ಮೇಲೆ ಕ್ರಮ ಕೈಗೊಂಡು ಶಾಲಾ ಪರವಾನಗಿಯನ್ನು ರದ್ದುಗೊಳಿಸಬೇಕು ಹಾಗೂ ಆರೋಪಿಯಾದ ಶಿವನ್ಗೌಡ ಮೇಲೆ ತ್ವರಿತವಾಗಿ ವಿಚಾರಣೆ ಕೈಗೊಂಡು ಮರಣ ದಂಡನೆಯಂತಹ ಕಠಿಣವಾದ ಶಿಕ್ಷೆಯನ್ನು ವಿಧಿಸುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಜಾವಿದ್ ಖಾನ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ ಅವರಿಗೆ ಮನವಿ ಸಲ್ಲಿಸಿ ಶಾಲೆಯ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಪೋತ್ನಾಳ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು. ರಸ್ತೆ ತಡೆ ನಡೆಸಿದ್ದರಿಂದ ಸ್ವಲ್ಪ ಕಾಲ ವಾಹನ ಸಂಚಾರಕ್ಕೆ ಅಡೆತಡೆಯಾಯಿತು. ಗ್ರಾಮಸ್ಥರು ಬಂದ್ಗೆ ಸಂಪೂರ್ಣ ಬೆಂಬಲ ನೀಡಿದರು. ಅಪರಾಧಿ ಬಾಲಕಿಯ ಮೇಲೆ ದೌರ್ಜನ್ಯ ನಡೆಸಿದ ಪಾಪಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಶಾಲೆಯ ಲೈಸೆನ್ಸ್ ಅನ್ನು ರದ್ದು ಮಾಡಲೇಬೇಕು. ಪ್ರತಿಭಟನೆಯಲ್ಲಿ ಕರ್ನಾಟಕ ಸಂಘದ ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ತಡಕಲ್, ರಾಮಕೃಷ್ಣ ಕರಡಿಗುಡ್ಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಚಲುವಾದಿ ಬೆಟ್ಟದೂರು, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಚಲುವಾದಿ ಬೆಟ್ಟದೂರು, ದೇವು ಪೋತ್ನಾಳ್, ರವಿ ಜೀನೂರು, ಮಲ್ಲನಗೌಡ ಜೀನೂರು, ಕರಿಭೀಮಯ್ಯ ಸ್ವಾಮಿ, ಶಿವು, ಜನಸೇವಾ ಫೌಂಡೇಶನ್ ಗುರು ಶರ್ಮಾ, ನಿರಂಜನ್ ಸಾಹುಕಾರ್, ಪ್ರಭುಲಿಂಗ, ಚಾರ್ಲಿ, ಯಶವಂತ್, ಶರಣ್ ಕುಮಾರ್, ಬಸವರಾಜ್, ಮೌನೇಶ್, ಚಿನ್ನಮ್ಮ ಸೇರಿದಂತೆ ನೂರಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ರೈತ, ದಲಿತ, ಕಾರ್ಮಿಕ, ವಿದ್ಯಾರ್ಥಿ, ಯುವಜನ, ಮಹಿಳಾ ಸಂಘಟನೆಗಳ ಸಮನ್ವಯ ಸಮಿತಿ ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆಯು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಗುರುವಾರ ಪ್ರತಿಭಟನೆ ನಡೆಸಿ ರೈತ, ಕಾರ್ಮಿಕ, ದಲಿತ, ಮಹಿಳಾ, ವಿದ್ಯಾರ್ಥಿ, ಯುವಜನ ವಿರೋಧಿ ಕೇಂದ್ರ ಬಜೆಟ್ ಪ್ರತಿ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಪೊರೇಟ್ ಪರವಾಗಿ ಬಜೆಟ್ ಮಂಡಿಸಿರುವ ನಿರ್ಮಲಾ ಸೀತಾರಾಮನ್ಗೆ ಧಿಕ್ಕಾರ. ಪರವಾಗಿ ಬಜೆಟ್ ಮಂಡಿಸಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಬಡವರ ವಿರೋಧಿ ಕೇಂದ್ರ ಬಜೆಟ್ಗೆ ಧಿಕ್ಕಾರ. ಮತ್ತು ರೈತ ವಿರೋಧಿ ಕೇಂದ್ರ ಬಜೆಟ್ಗೆ ಧಿಕ್ಕಾರ.
ಬಹುರಾಷ್ಟ್ರೀಯ ಕಂಪನಿಗಳ ಅನುಗುಣವಾಗಿ ಬಜೆಟ್ ಮಂಡಿಸಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ರೈತರ ಮತ್ತು ಕಾರ್ಮಿಕರ ಹಿತವನ್ನು ಕಡೆಗಾಣಿಸಿರುವ ಕೇಂದ್ರದ ಬಜೆಟ್ಗೆ ಧಿಕ್ಕಾರ. ರೈತರ ಮತ್ತು ಕಾರ್ಮಿಕರನ್ನು ಕಡೆಗಾಣಿಸಿರುವ ಕೇಂದ್ರದ ಬಜೆಟ್ಗೆ ಧಿಕ್ಕಾರ. ಬಜೆಟ್ಗೆ ಧಿಕ್ಕಾರ. ರೈತ ವಿರೋಧಿ ಕೇಂದ್ರ ಬಜೆಟ್ಗೆ ಧಿಕ್ಕಾರ. ರೈತ ವಿರೋಧಿ ಕೇಂದ್ರ ಬಜೆಟ್ ಬೇಡವೇ ಬೇಡ. ರೈತ ವಿರೋಧಿ ಕೇಂದ್ರ ಬಜೆಟ್ ಬೇಡವೇ ಬೇಡ. ಕಾರ್ಮಿಕ ವಿರೋಧಿ ಬಜೆಟ್ಗೆ ಧಿಕ್ಕಾರ. ಫೆಬ್ರವರಿ 1, 2025ರಂದು ಕೇಂದ್ರ ವಿತ್ತ ಸಚಿವೆ ಮಂಡಿಸಿರುವ 2025-26ನೇ ಸಾಲಿನ ಬಜೆಟ್ ಅತೀವ ನಿರಾಶೆಯನ್ನು ಉಂಟು ಮಾಡಿದೆ. ದೇಶದ ಹಾಗೂ ಕರ್ನಾಟಕದ ರೈತ, ಕಾರ್ಮಿಕ, ದಲಿತ, ಮಹಿಳಾ, ವಿದ್ಯಾರ್ಥಿ, ಯುವಜನರ ನಿರೀಕ್ಷೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ. ದುಡಿಯುವ ಜನರು ಬಹಳ ದೊಡ್ಡ ಪ್ರಮಾಣದ ಬೆಲೆ ಏರಿಕೆಯಿಂದಾಗಿ ಜೀವನ ನಡೆಸಲು ಬಹಳ ಸಂಕಷ್ಟವನ್ನು ಅನುಭವಿಸುತ್ತಿರುವಾಗ ದೇಶ ಹಾಗೂ ವಿದೇಶ ಕಾರ್ಪೊರೇಟ್ ಕಂಪನಿಗಳ ಜಾಗತೀಕರಣ, ಹಣಕಾಸು ಬಂಡವಾಳದ ಹಿತ ಕಾಯಲು ಬಡವರ ಮೇಲೆ ವಿಪರೀತ ಪ್ರಮಾಣದ ತೆರಿಗೆ ಭಾರವನ್ನು ಈ ಬಜೆಟ್ ಹೊರಿಸಿದೆ. ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವ ಕರ್ನಾಟಕ ರಾಜ್ಯಕ್ಕೆ ಶಾಸನಬದ್ಧವಾಗಿ ಸಿಗಬೇಕಾದ ಅನುದಾನವನ್ನು ಕೂಡ ಒದಗಿಸಿಲ್ಲ. ಕೃಷಿ, ಆರೋಗ್ಯ, ಶಿಕ್ಷಣ, ಉದ್ಯೋಗ ಖಾತ್ರಿ, ಬೆಳೆ ವಿಮೆ, ಬೆಂಬಲ ಬೆಲೆ ಖರೀದಿ, ಆಹಾರ ಭದ್ರತೆ, ರಸಗೊಬ್ಬರ ಸಬ್ಸಿಡಿಗೆ ಈ ಬಜೆಟ್ನಲ್ಲಿ ತೀವ್ರವಾದ ಹಣ ಕಡಿತ ಮಾಡಲಾಗಿದೆ. ದೇಶದ ಆಹಾರ ಭದ್ರತೆಯನ್ನು ಅಪಾರ ಸಂಕಷ್ಟಗಳ ನಡುವೆಯೂ ಅಪಾರ ಕೊಡುಗೆ ನೀಡಿರುವ ಕೃಷಿ ಕ್ಷೇತ್ರವನ್ನು, ರೈತರ ಕಲ್ಯಾಣವನ್ನು ಕಡೆಗಣಿಸಿ ಕೃಷಿ ಕ್ಷೇತ್ರದ ಕಾರ್ಪೊರೇಟ್ಕರಣ ಸಾಧಿಸಲು ಈ ಬಜೆಟ್ ಒಂದು ಸಾಧನವಾಗಿ ರೂಪಿಸಲ್ಪಟ್ಟಿದೆ. ಸಾರ್ವಜನಿಕ ವಿಮೆ ಸೇರಿದಂತೆ ಸಾರ್ವಜನಿಕ ಉದ್ದಿಮೆಗಳನ್ನು ಸಂಪೂರ್ಣ ಖಾಸಗೀಕರಣಗೊಳಿಸುವ, ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಸಂದರ್ಭದಲ್ಲಿಯೂ ದೇಶವನ್ನು ರಕ್ಷಿಸಿದ ಸಾರ್ವಜನಿಕ ಕ್ಷೇತ್ರದ ಹಣಕಾಸು ವಲಯವನ್ನು ದೇಶ ಹಾಗೂ ವಿದೇಶಗಳ ಬಂಡವಾಳಕ್ಕೆ ಮುಕ್ತಗೊಳಿಸಿ ಬಹಳ ದೊಡ್ಡ ಅಪಾಯವನ್ನು ಆಹ್ವಾನಿಸಲಾಗಿದೆ. ಈ ಬಜೆಟ್ ಸ್ಪಷ್ಟವಾಗಿ ಕಾರ್ಪೊರೇಟ್ ಚಮಚಗಳಿಗೆ ಮತ್ತು ಶ್ರೀಮಂತರಿಗಾಗಿ ತಯಾರಿಸಿದ ಬಜೆಟ್ ಆಗಿದೆ. ರೈತರ, ಕಾರ್ಮಿಕರ, ದಲಿತರ, ಮಹಿಳೆಯರ, ವಿದ್ಯಾರ್ಥಿ, ಯುವಜನರ, ಒಟ್ಟಾರೆಯಾಗಿ ಬಡವರ ಜೀವನೋಪಾಯದ ಮೇಲೆ ನಡೆಸಿದ ಕ್ರೂರ ದಾಳಿಯಾಗಿದೆ. ಬೆಲೆ ಏರಿಕೆ, ನಿರುದ್ಯೋಗ, ಹಸಿವು, ವಲಸೆ, ಸಾಲಬಾಧೆ ಮುಂತಾದ ಆರ್ಥಿಕ ಸಂಕಷ್ಟಗಳಿಗೆ ಸಿಲುಕಿರುವ ದುಡಿಯುವ ವರ್ಗಕ್ಕೆ ಯಾವುದೇ ರೀತಿಯಲ್ಲೂ ನೆರವಾಗದೆ ಬಹುರಾಷ್ಟ್ರೀಯ ಕಾರ್ಪೊರೇಟ್ ಸಂಸ್ಥೆಗಳ ಹಿತರಕ್ಷಣೆಗೆ ಹೆಚ್ಚಿನ ಅನುಕೂಲ ಮಾಡಿಕೊಟ್ಟಿದೆ. ಈ ಬಜೆಟ್ ಸಂಪೂರ್ಣವಾಗಿ ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಹಾಗೂ ದುಡಿಯುವ ಜನರ ವಿರೋಧಿಯಾಗಿದೆ. ಈ ಬಜೆಟ್ನ ಪ್ರಸ್ತಾಪನೆಗಳಿಗೆ ಈ ಪ್ರತಿಭಟನೆ ಮೂಲಕ ತೀವ್ರ ಅತೃಪ್ತಿ ಹಾಗೂ ಅಸಮಾಧಾನಗಳನ್ನು ವ್ಯಕ್ತಪಡಿಸಿ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಪ್ರತಿಯನ್ನು ಸುಡುವ ಮೂಲಕ ಕೆಳಕಂಡ ಹಕ್ಕೊತ್ತಾಯಗಳನ್ನು ಈಡೇರಿಸಲು ಒತ್ತಾಯಿಸಲಾಯಿತು. ವಾಪಸ್ ಆಗಲಿ. ಕೇಂದ್ರ ಸರ್ಕಾರದ ಕಾರ್ಪೊರೇಟ್ ಪರವಾದ ಬಜೆಟ್ ವಾಪಸ್ ಆಗಲಿ. ರೈತ ಕಾರ್ಮಿಕ ಪರವಾದ ಬಜೆಟ್ ಜಾರಿಯಾಗಲೇಬೇಕು. ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಕೇಂದ್ರ ಬಜೆಟ್ ವಾಪಸ್ ಆಗಲಿ. ಎಸ್ಕೆಎಂ ಜಿಂದಾಬಾದ್. ಎಸ್ಕೆಎಂ ಜಿಂದಾಬಾದ್. ರೈತ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ರೈತ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ಹಕ್ಕೊತ್ತಾಯಗಳು ಬೆಲೆ ಏರಿಕೆ, ನಿರುದ್ಯೋಗ, ಬಡತನ, ಹಸಿವು, ವಲಸೆ ಮುಂತಾದ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುವ ಗುರಿವುಳ್ಳ ಬಜೆಟ್ ಆಗಿ ಮರುರೂಪಿಸಬೇಕು. ಉದ್ಯೋಗ ಸೃಷ್ಟಿಗೆ ಸಂಪೂರ್ಣ ಒತ್ತು ನೀಡಬೇಕು. ಖಾಸಗೀಕರಣ ನೀತಿಗಳನ್ನು ಸಂಪೂರ್ಣವಾಗಿ ಕೈಬಿಡಬೇಕು. ಆರೋಗ್ಯ, ಶಿಕ್ಷಣ, ಆಹಾರ ಭದ್ರತೆ, ಗ್ರಾಮೀಣ ಉದ್ಯೋಗ ಖಾತ್ರಿ, ಮಾನವ ಅಭಿವೃದ್ಧಿ, ಸಮಾಜ ಕಲ್ಯಾಣಕ್ಕೆ ಆಗಿರುವ ಅನುದಾನ ಕೊರತೆ ಹಾಗೂ ನಿರ್ಲಕ್ಷ್ಯವನ್ನು ಸರಿಪಡಿಸಬೇಕು. ಸಂವಿಧಾನ ಖಾತರಿಪಡಿಸಿರುವ ರಾಜ್ಯಗಳ ಹಕ್ಕಿನ ಮೇಲೆ ಆಕ್ರಮಣ ನಡೆಸುವ ಬಜೆಟ್ ಪ್ರಸ್ತಾಪನೆಗಳನ್ನು ಸಂಪೂರ್ಣವಾಗಿ ಕೈಬಿಡಬೇಕು. ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕ ಹಾಗೂ ದಕ್ಷಿಣ ರಾಜ್ಯಗಳಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ತಾರತಮ್ಯವನ್ನು ಸರಿಪಡಿಸಬೇಕು. ಐತಿಹಾಸಿಕ ದೆಹಲಿ ರೈತ ಹೋರಾಟದ ಮೂಲಕ ಹಿಮ್ಮೆಟ್ಟಿಸಿದ ಕರಾಳ ಕೃಷಿ ಕಾಯ್ದೆಗಳನ್ನು, ವಿದ್ಯುತ್ ಖಾಸಗೀಕರಣ ನೀತಿಗಳನ್ನು, ಕರಾಳ ಕೃಷಿ ಮಾರುಕಟ್ಟೆ ಕುರಿತು ರಾಷ್ಟ್ರೀಯ ಧೋರಣ ಚೌಕಟ್ಟು ಮೂಲಕ ಹಾಗೂ ವಿದ್ಯುತ್ ವಲಯವನ್ನು ಖಾಸಗಿ ಕಾರ್ಪೊರೇಟ್ ದೈತ್ಯರಿಗೆ ವಹಿಸುವ ಮೂಲಕ ಜಾರಿಗೆ ತರುವ ಎಲ್ಲಾ ಪ್ರಯತ್ನಗಳನ್ನು ಕೂಡಲೇ ನಿಲ್ಲಿಸಬೇಕು. ಎಲ್ಲಾ ಕೃಷಿ ಉತ್ಪನ್ನಗಳಿಗೆ ಎಂಎಸ್ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ
ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಿ ಕಾನೂನು ಖಾತರಿ ಒದಗಿಸಬೇಕು. ರೈತರು ಸೇರಿದಂತೆ ಎಲ್ಲ ದುಡಿಯುವ ಜನತೆಯನ್ನು ಸಾಲ ಬಾಧೆಯಿಂದ ಮುಕ್ತಿಗೊಳಿಸಬೇಕು. ಎಲ್ಲ ದುಡಿಯುವ ಜನರಿಗೆ ಘನತೆ ಹಾಗೂ ಗೌರವದಿಂದ ಜೀವಿಸುವ ರೀತಿಯಲ್ಲಿ ಕನಿಷ್ಠ ವೇತನ ಮತ್ತು ಪಿಂಚಣಿ ಭದ್ರತೆ ಒದಗಿಸಬೇಕು. ಏಮ್ಸ್ ಸ್ಥಾಪನೆಗೆ ಒತ್ತಾಯಿಸಿ ಕಳೆದ 1001 ದಿನಗಳಿಂದ ಹೋರಾಟ ನಡೆಸುತ್ತಿದ್ದೇವೆ. ಕೂಡಲೇ ಕೇಂದ್ರ ಸರ್ಕಾರ ಏಮ್ಸ್ಗೆ ಮಂಜೂರು ಮಾಡಬೇಕು. ಸರ್ಕಾರದಿಂದ ಮಂಡನೆಯಾದಂತಹ ಬಜೆಟ್ 2025ರ ಬಜೆಟ್ ಏನಿದೆ ಅದು ಕಾರ್ಮಿಕ ವಿರೋಧಿಯಾಗಿದೆ ಮತ್ತು ರೈತ ವಿರೋಧಿಯಾಗಿದೆ. ಇವತ್ತು ಬಹಳ ವಿಶಾಲವಾದಂಥ ಕೃಷಿ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಸವಲತ್ತುಗಳನ್ನು ಕೊಟ್ಟಿಲ್ಲ. ಇವತ್ತು ಅವರೇ ಹೇಳಿದಂಗೆ 2022ಕ್ಕೆ ರೈತರ ಆದಾಯ ದ್ವಿಗುಣ ಮಾಡ್ತು ಅಂತ ಹೇಳಿದ್ರು. ಆ ಅಂಶಗಳು ಯಾವುದೇ ಆ ಬಜೆಟ್ನಲ್ಲಿ ಇಲ್ಲ. ಇವತ್ತು ಸಾಲ ಮನ್ನಾ ಮಾಡ್ತು ಅಂತ ಹೇಳಿದ್ರು, ಸಾಲ ಮನ್ನಾ ಅದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ಕೃಷಿ ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಒಂದು ಬೆಲೆ ನೀತಿ ಇವತ್ತೇನು MSPಗೆ ಗ್ಯಾರಂಟಿ ಕೊಡಬೇಕಾಗಿತ್ತು, ಅದು ಕಾನೂನಿನ ಚೌಕಟ್ಟಿಗೆ ತರಬೇಕಾಗಿತ್ತು, ಅದರ ಬಗ್ಗೆನೂ ಯಾವುದೇ ಪ್ರಸ್ತಾಪ ಇಲ್ಲ. ಇದು ಏನಂತಂದ್ರೆ ಕಾರ್ಮಿಕರಿಗೂ ಕೂಡ ಇವತ್ತು ಬಹಳ ದೊಡ್ಡ ಅನಾನುಕೂಲದ ಬಜೆಟ್ ಆಗಿದೆ. ಜನಸಾಮಾನ್ಯರಿಗೆ ಏನಂತಂದ್ರೆ ಬಹಳ ತೊಂದರೆ ಇದೆ. ಕೇವಲ ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಆಗುವಂಥದ್ದು ಮತ್ತು ಬಿಹಾರ ಆಂಧ್ರಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ. ಒಟ್ಟಾರೆ ಏನಂದ್ರೆ ಸಮಗ್ರ ಭಾರತದ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಮಂಡಿಸಿದಂಥ ಬಜೆಟ್ ಇದಲ್ಲ. ಅದಕ್ಕಾಗಿ ಈ ದೇಶದ ಎಲ್ಲ ನಾಗರಿಕರು, ಪ್ರಗತಿಪರ ಸಂಘಟನೆಗಳು ಸಂಯುಕ್ತ ಹೋರಾಟ ಏನಂತಂದ್ರೆ ಈ ಬಜೆಟ್ ಅನ್ನು ತಿರಸ್ಕರಿಸಿ ಇವತ್ತು ಆ ಬಜೆಟ್ನ ಪ್ರತಿಯನ್ನ ಸುಡೋದ್ರ ಮೂಲಕ ಈ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಈ ಪ್ರತಿಭಟನೆಯಲ್ಲಿ ಚಾಮರಾಜ್ ಮಾಲಿ ಪಾಟೀಲ್, ಕೆಜಿ ವೀರೇಶ್, ಎಚ್ ಪದ್ಮಾ, ಖಾಜಾ ಅಸ್ಲಾಂ, ರಂಗನಾಥ್, ಜಿಂದಪ್ಪ ವಡ್ಲೂರು, ಡಿಎಸ್ ಶರಣಬಸವ, ಮುದುಕಪ್ಪ ನಾಯಕ, ಜಾನ್ ವೆಸ್ಲಿ, ಭೀಮೇಶ್, ಗೋಕುರಮ್ಮ, ಸಂಗಮೇಶ್ ನಾಯಕ್, ಮಲ್ಲನಗೌಡ, ರತ್ನ, ರೇಷ್ಮಾ, ಯಾಸ್ಮೀನ್, ಮುದ್ದರಂಗಪ್ಪ, ಕರಿಗೂಳಿ, ವೀರೇಶ್ ಸೇರಿದಂತೆ ಇನ್ನಿತರರು ಇದ್ದರು. ತಹಸೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಉಪನೋಂದಣಿ ಕಚೇರಿಯನ್ನು ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣಕ್ಕೆ ಸ್ಥಳಾಂತರ ಮಾಡಬೇಕು ಎಂದು ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಗುರುವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು. ಜಿಲ್ಲೆಯಲ್ಲಿರುವ ಉಪನೋಂದಣಿ ಕಚೇರಿಯನ್ನು ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸ್ಥಳಾಂತರ ಮಾಡಬೇಕು. ಹೊಸ ಮಿನಿ ವಿಧಾನಸೌಧ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿದರೆ ಸಾರ್ವಜನಿಕರಿಗೆ, ವಯಸ್ಸಾದವರಿಗೆ, ರೈತರಿಗೆ, ಹೆಣ್ಣು ಮಕ್ಕಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ತುಂಬಾ ತೊಂದರೆಯಾಗುತ್ತದೆ. ಅದರಲ್ಲಿಯೂ ವಿಶೇಷವಾಗಿ ವಿಕಲಚೇತನರಿಗೆ ಬಹಳ ತೊಂದರೆಯಾಗುತ್ತದೆ. ನೂತನ ಕಟ್ಟಡವು ನಗರದ ಹೃದಯ ಭಾಗದಿಂದ 6 ಕಿಲೋಮೀಟರ್ ದೂರದಲ್ಲಿರುವುದರಿಂದ ಸಾರ್ವಜನಿಕರಿಗೆ ಹೋಗಿ ಬರಲು ತೊಂದರೆಯಾಗುತ್ತದೆ. ಸಾರ್ವಜನಿಕರಿಗೆ ನೋಂದಣಿ ಶುಲ್ಕ ಪಾವತಿಸಲು ಬ್ಯಾಂಕಿಗೆ ಹೋಗಬೇಕಾಗುತ್ತದೆ. ಹೊಸ ಕಟ್ಟಡದ ಅಕ್ಕಪಕ್ಕದಲ್ಲಿ ಯಾವುದೇ ಬ್ಯಾಂಕ್ ಇರುವುದಿಲ್ಲ. ಆದ್ದರಿಂದ ಉಪನೋಂದಣಿ ಕಚೇರಿಯನ್ನು ಜಿಲ್ಲಾಧಿಕಾರಿಗಳ ಹಳೆಯ ಕಚೇರಿ ಆವರಣಕ್ಕೆ ಸ್ಥಳಾಂತರಿಸಬೇಕು ಎಂದು ಮನವಿಯಲ್ಲಿ ಕೋರಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಎನ್ ಶರಣಪ್ಪ, ಜಿಲ್ಲಾಧ್ಯಕ್ಷ ಚಿನ್ನಯ್ಯ ಸ್ವಾಮಿ ಪಟ್ಟದಕಲ್, ಜಿಲ್ಲಾ ಉಪಾಧ್ಯಕ್ಷ ಬಿ ಹನುಮಂತು, ಜಿ ನಾರಾಯಣ ಶೆಟ್ಟಿ, ರಂಗಮುನಿ ದಾಸ್, ಮಲ್ಲೇಶ್ ನಾಯಕ ಸೇರಿದಂತೆ ಇನ್ನಿತರರು ಇದ್ದರು. ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಈ ಬಜೆಟ್ನಲ್ಲಿ 50 ಕೋಟಿ ಅನುದಾನವನ್ನು ನೀಡಬೇಕು ಎಂದು ನಾಮನಿರ್ದೇಶನ ಸದಸ್ಯ ಎಸ್ ರವೀಂದ್ರ ಕುಮಾರ್ ಸರ್ಕಾರಕ್ಕೆ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 2 ವರ್ಷಗಳಿಂದ 11 ಹಿಂದುಳಿದ ವರ್ಗಗಳ ಅಧ್ಯಕ್ಷರ ನೇಮಕಾತಿ ಮಾಡದೆ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ. ಇದರಲ್ಲಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಸ್ಥಾನವು ಇಲ್ಲಿಯವರೆಗೆ ಮಾಡದೇ ಇರುವುದು ನಮ್ಮ ಸಮಾಜಕ್ಕೆ ಅನ್ಯಾಯವಾಗಿದೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ಈ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷ ಸ್ಥಾನ ನೀಡಲು ಸರ್ಕಾರ ಮುಂದೆ ಬಂದಿದೆ ಎನ್ನುವುದು ನಮ್ಮಲ್ಲಿ ಚುರುಕುಗೊಂಡಿದ್ದು, ಉತ್ತರ ಕರ್ನಾಟಕದವರು ಹಾಗೂ ಕಲ್ಯಾಣ ಕರ್ನಾಟಕದವರು ಇಲ್ಲಿಯವರೆಗೆ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿಲ್ಲ.
ಈ ಕೊರಗನ್ನು ನೀಗಿಸಲು ಈ ವರ್ಷ ಹೊಸ ಅಧ್ಯಕ್ಷರ ನೇಮಕದಲ್ಲಿ ಈ ಭಾಗದವರಿಗೆ ಪ್ರಾಧಾನ್ಯತೆ ಕೊಡಬೇಕು ಎಂದು ಆಗ್ರಹಿಸಿದರು. 2014ರಲ್ಲಿ ಇದ್ದ ಮುಖ್ಯಮಂತ್ರಿಗಳು ಈಗ ಅವರೇ ಇರುವುದು. ಈ ಅಭಿವೃದ್ಧಿ ನಿಗಮವು ಅವರ ಅವಧಿಯಲ್ಲಿ ಆಗಿದೆ. ಕಳೆದ 10 ವರ್ಷಗಳಿಂದ ನಮ್ಮ ಭಾಗದಲ್ಲಿ ಯಾರನ್ನು ಅಧ್ಯಕ್ಷರನ್ನು ಮಾಡದೆ ಬೆಂಗಳೂರು, ಮೈಸೂರು ಆ ಭಾಗದವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ನಮಗೆ ಅನ್ಯಾಯ ಮಾಡುತ್ತಿದ್ದು, ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ವಿಶ್ವಕರ್ಮರು ತೀರಾ ಬಡತನದಲ್ಲಿದ್ದು, ಇವರ ಅಭಿವೃದ್ಧಿಗೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಸಾಲ ಸೌಲಭ್ಯ ನೀಡುವಲ್ಲಿ ವಿಶ್ವಕರ್ಮರ ಹೋರಾಟದ ಪ್ರತಿಫಲವಾಗಿ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಿದೆ. ಉತ್ತರ ಕರ್ನಾಟಕದವರು ಅಧ್ಯಕ್ಷರಾದರೆ ಈ ಭಾಗದ ನಮ್ಮ ಸಮಾಜದವರಿಗೆ ಅನುಕೂಲವಾಗಲಿದೆ ಎಂದು ಮನವಿ ಮಾಡಿದರು. ಅಭಿವೃದ್ಧಿ ನಿಗಮಕ್ಕೆ ಈ ಬಜೆಟ್ನಲ್ಲಿ 50 ಕೋಟಿ ರೂಪಾಯಿ ಅನುದಾನ ನೀಡಲು ರಾಜ್ಯ ಸರ್ಕಾರಕ್ಕೆ ಒತ್ತಾಯ. ವಿಶ್ವಕರ್ಮ ಸಮಾಜ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ನಾಮನಿರ್ದೇಶಕರು ಮಲ್ಲಿಕಾರ್ಜುನ ಕಳೆದ 2 ವರ್ಷಗಳಿಂದ 11 ಹಿಂದುಳಿದ ವರ್ಗಗಳ ಅಧ್ಯಕ್ಷರ ನೇಮಕಾತಿ ಮಾಡದೆ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸುತ್ತಿದೆ. ಇದರಲ್ಲಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಸ್ಥಾನವು ಇಲ್ಲಿಯವರೆಗೆ ಮಾಡದೇ ಇರುವುದು ನಮ್ಮ ಸಮಾಜಕ್ಕೆ ಅನ್ಯಾಯವಾಗಿದೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ಈ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷ ಸ್ಥಾನ ನೀಡಲು ಸರ್ಕಾರ ಮುಂದೆ ಬಂದಿದೆ ಎನ್ನುವುದು ನಮ್ಮಲ್ಲಿ ಚುರುಕುಗೊಂಡಿದ್ದು, ನಮ್ಮ ಉತ್ತರ ಕರ್ನಾಟಕದವರು ಹಾಗೂ ಕಲ್ಯಾಣ ಕರ್ನಾಟಕದವರು ಇಲ್ಲಿಯವರೆಗೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಲ್ಲ. ಈ ಕೊರಗನ್ನು ನೀಗಿಸಲು ಈ ವರ್ಷ ಹೊಸ ಅಧ್ಯಕ್ಷರ ನೇಮಕದಲ್ಲಿ ಈ ಭಾಗದವರಿಗೆ ಪ್ರಾಧಾನ್ಯತೆ ನೀಡಬೇಕೆಂದು ನಮ್ಮ ಒತ್ತಾಯವಾಗಿದೆ. ಹಾಗೂ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತೇವೆ. 2014ರಲ್ಲಿ 2014ರಲ್ಲಿ ಇದ್ದ ಮಾನ್ಯ ಮುಖ್ಯಮಂತ್ರಿಗಳು ಈಗ ಅವರೇ ಇರುವುದು. ಈ ಅಭಿವೃದ್ಧಿ ನಿಗಮವು ಅವರ ಅವಧಿಯಲ್ಲಿ ಆಗಿದೆ. ಕಳೆದ 10 ವರ್ಷಗಳಿಂದ ನಮ್ಮ ಭಾಗದಲ್ಲಿ ಯಾರನ್ನು ಅಧ್ಯಕ್ಷರನ್ನು ಮಾಡದೆ ಬೆಂಗಳೂರು, ಮೈಸೂರು ಆ ಭಾಗದವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ನಮಗೆ ಅನ್ಯಾಯ ಮಾಡುತ್ತಿದ್ದು, ಈ ಉತ್ತರ ಕರ್ನಾಟಕ ಸಾಕಷ್ಟು ಜನ ವಿಶ್ವಕರ್ಮರು ತೀರ ಬಡತನದಲ್ಲಿ ಇದ್ದು ಇವರ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿದೆ. ಇವರ ಅಭಿವೃದ್ಧಿಗೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಸಾಲ ಸೌಲಭ್ಯ ನೀಡುವಲ್ಲಿ ವಿಶ್ವಕರ್ಮರ ಹೋರಾಟದ ಪ್ರತಿಫಲವಾಗಿ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿದೆ. ಉತ್ತರ ಕರ್ನಾಟಕದವರು ಅಧ್ಯಕ್ಷರಾದರೆ ಈ ಭಾಗದ ನಮ್ಮ ಸಮಾಜದವರಿಗೆ ಅನುಕೂಲವಾಗಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ಅನುದಾನವನ್ನು ರಾಜ್ಯ ಸರ್ಕಾರ ಈ ವರ್ಷದ ಬಜೆಟ್ನಲ್ಲಿ ಸೇರಿಸಬೇಕೆಂದು ಒತ್ತಾಯ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ, ನಾಗರಾಜ್ ಪತ್ತರ್, ಶ್ರೀಕಾಂತ್, ಮಲ್ಲಿಕಾರ್ಜುನ ಸಿರವರ್, ಮೌನೇಶ್ ಬಿ ಇದ್ದರು. ಜಾಗ ನಿವೇಶನಕ್ಕಾಗಿ ಸುಮಾರು 5,600 ಅರ್ಜಿಗಳು ನಗರಸಭೆಗೆ ಬಂದಿದ್ದು, ಅದರಲ್ಲಿ ಸುಮಾರು 3,800 ಜನತೆ ಅರ್ಹರಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು, ಇವರಿಗೆ ಏಳುರಾಗಿ ಕ್ಯಾಂಪ್, ಸುಕಾಲಪೇಟೆ ಮತ್ತು ಬಪ್ಪೂರು ರಸ್ತೆಯಲ್ಲಿ ನಗರಸಭೆಯಿಂದ ಖರೀದಿಸಿದ ಜಾಗಗಳಿಗೆ ಅಗತ್ಯ ಸೌಕರ್ಯಗಳನ್ನು ಒದಗಿಸಿ ನಿವೇಶನ ಒದಗಿಸಲಾಗುವುದು ಎಂದು ಶಾಸಕ ಹಂಪನಗೌಡ ಬಾದಾರ್ಲಿ ಹೇಳಿದರು. ಈ ಕುರಿತು ನಗರಸಭೆ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಸುಕಾಲಪೇಟೆಯಲ್ಲಿ ಖರೀದಿ ಮಾಡಿದ ಜಾಗ ಹಳ್ಳದಲ್ಲಿ ಇದೆ ಎಂದು ಕೆಲವರು ತಕರಾರು ಮಾಡಿದರು. ಹಳ್ಳದ ದಂಡೆ ಅಥವಾ ಪಕ್ಕದಲ್ಲಿ ಉಪ್ಪಾರವಾಡಿ, ಕಸಬವಾಡಿ, ಕೋಟೆ, ಜನತಾ ಕಾಲೋನಿ ಹಾಗೂ ಸುಕಾಲಪೇಟೆಯ ಗುರುವಿನ ಮಠ ಇದ್ದು, ಇದರ ಪಕ್ಕದಲ್ಲೇ ಜಾಗವನ್ನು ಖರೀದಿ ಮಾಡಲಾಗಿದೆ. ತಡೆಗೋಡೆ ನಿರ್ಮಿಸಿ ವಾಸಿಸಬಹುದು ಎಂದು ಅಂದಿನ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ವರದಿ ಬಂದಿದೆ. ಈಗ ತಂತ್ರಜ್ಞಾನ ಇನ್ನೂ ಮುಂದುವರೆದಿದ್ದು, ಅಂತಹ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ತಡೆಗೋಡೆ ನಿರ್ಮಿಸಿ ಜನತೆಗೆ ಜಾಗ ಕೊಡಲಾಗುವುದು ಎಂದು ತಿಳಿಸಿದರು. ಬಪ್ಪೂರು ರಸ್ತೆಯಲ್ಲಿ 2016 ನಿವೇಶನಗಳನ್ನು ನಿರ್ಮಿಸುವ ಜೊತೆಗೆ ಸುಕಾಲಪೇಟೆಯಲ್ಲಿ 346, ಏಳುರಾಗಿ ಕ್ಯಾಂಪಿನಲ್ಲಿ 243 ನಿವೇಶನಗಳನ್ನು ನಿರ್ಮಿಸಲಾಗುವುದು. ಉಳಿದಂತೆ ಏಳುರಾಗಿ ಕ್ಯಾಂಪಿನಲ್ಲಿ ಇನ್ನು 7 ಎಕರೆ ಭೂಮಿ ಉಳಿದಿದ್ದು, ಅಲ್ಲಿ ಇನ್ನುಳಿದ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ಎಂದು ಹೇಳಿದರು. ಸಭೆಯನ್ನು ನಡೆಸಿ ಇಂದಿನ ಸಭೆಯಲ್ಲಿ ಆಗಿರ್ತಕ್ಕಂಥ ಪಾಲನಾ ವರದಿಯನ್ನು ಮಂಡನೆ ಮಾಡಿ ಇದಕ್ಕೆ ಒಪ್ಪಿಗೆ ತಗೊಂಡು ಕೆಲವು ತೀರ್ಮಾನವನ್ನು ತೆಗೆದುಕೊಂಡಿದೆ. ಒಟ್ಟು ಸಿಂಧನೂರು ಪಟ್ಟಣದಲ್ಲಿ 5,600 ಚಿಲ್ಲರ ಅರ್ಜಿಗಳನ್ನು ನಗರಸಭೆಗೆ ಬಂದಿರುತ್ತವೆ. ಅಂದರೆ ಮನೆ ಇರಲಾರದವರು ಮತ್ತು ಪ್ಲಾಟ್ಗಳಿರಲಾರದು ಕಡು ಬಡವರು. ಹಿಂದಿನ ಅನೇಕ ಸಭೆಗಳಲ್ಲಿ ಈ ವಿಷಯಗಳು ಚರ್ಚೆ ಆಗಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರು ಮಾಡಿ ಅನ್ನುವ ಒಂದು ಸೂಚನೆಯನ್ನು ಕೂಡ ಹಿಂದೆ ಆಶ್ರಯ ಸಮಿತಿಯಲ್ಲಿ ತೀರ್ಮಾನ ಮಾಡಿದ ಪ್ರಕಾರ
ಪಟ್ಟಿಯನ್ನು ತಯಾರಿಸಿ 3800 ಚೀಲ ಅಂದಾಜು ಆಹಾರ ಫಲಾನುಗಳು ಒಂದು ಪಟ್ಟಿ ನಡೆಸಬೇಕಿದೆ. ಈಗ ಇಲ್ಲಿ ಇವತ್ತು ಪ್ರಮುಖವಾಗಿ 3 ಭೂಮಿಗಳಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು. ಒಂದನೇದು ಲೋಡ್ರಾಗಿಯಲ್ಲಿ, ಎರಡನೇದು ಸುಖಾಪೇಟೆ. ಲೋಡ್ರಾಗಿಯಲ್ಲಿ ಸರ್ವೆ ನಂಬರ್ 175 ಸರ್ವೆ ನಂಬರ್ 17 ಒಟ್ಟು 18 ಎಕರೆ ಒಟ್ಟು. ಸುಖಾಪೇಟೆಯಲ್ಲಿ ಸರ್ವೆ ನಂಬರ್ 626 11 ಎಕರೆ. ಇನ್ನೂ ಒಂದು ಒಪ್ಪೂರು ರೋಡ್ಗೆ ಸರ್ವೆ ನಂಬರ್ 44 18 ಎಕರೆ. ಇಷ್ಟು ಈ ಆಶ್ರಯ ಸಮಿತಿ ಮುಂದೆ ಇರತಕ್ಕಂಥ ಖರೀದಿ ಮಾಡಿರ್ತಕ್ಕಂಥ ಭೂಮಿ. ಉಳಿದಿರತಕ್ಕಂಥ 11 ಎಕರೆಯಲ್ಲಿ 440 ಸೈಟ್ಗಳನ್ನು ಹಂಚಿಕೆ ಮಾಡಬೇಕಾಗಿತ್ತು. ಅದರಲ್ಲಿ 381 ಹಂಚಿಕೆ ಮಾಡಿ ಕೊಟ್ಟ ಮೇಲೆ ಅದರ ಮೇಲೆ ಕೆಲವು ಎಲಿಗೇಷನ್ ಇಲ್ಲ ಓವರ್ಲ್ಯಾಪ್ ಆಗಿ ಕೆಲವು ಜನರಿಗೆ 2 ಸೈಡ್ಗಳು ಇದ್ದಾವೆ, ಮನೆ ಇದ್ದಾವೆ, ಮನೆ ಇದ್ದವರಿಗೆ ಕೊಟ್ಟೈತೆ, ಪ್ಲಾಟ್ಗಳು ಇದ್ದವ್ರಿಗೆ ಪ್ಲಾಟ್ಗಳು ಕೊಟ್ಟೈತೆ ಅನ್ನೋ ಎಲಿಗೇಷನ್ ಆಗಿ ಲೋಕಾಯುಕ್ತರಿಗೆ ರೆಫರ್ ಆಗಿ ಲೋಕಾಯುಕ್ತರು ತನಿಖೆ ಮಾಡಿ ಇನ್ನು ಎರಡನೇದು ಸುಖಾಪೇಟೆಯಲ್ಲಿ ಇರ್ತಕ್ಕಂಥ ಭೂಮಿ 11 ಎಕರೆ 626. ಅದರಲ್ಲಿ 346 ಜನರಿಗೆ 11 ಎಕರೆಯಲ್ಲಿ ಕೊಡಬಹುದು. ಬಟ್ ಅಲ್ಲಿಂದ ಭೂಮಿ ಖರೀದಿ ಮಾಡಬೇಕಾದ್ರೆ ಬಹಳಷ್ಟು ಚರ್ಚೆ ಆಗಿದೆ ಮತ್ತು ಇದರಲ್ಲಿ ಈ ಭೂಮಿ ಯೋಗ್ಯ ಅಲ್ಲ, ಹಳ್ಳದ ಪಕ್ಕದಲ್ಲೇ ಇದೆ, ಇರಿಗೇಷನ್ಗಳು ಕೂಡ ಆಗಿದೆ. ಮೊದಲು ಭೂಮಿ ಖರೀದಿ ಮಾಡಬೇಕಾದ್ರೆ ಎಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ಸಿಂಧನೂರು ಪಟ್ಟಣದ ವ್ಯಾಪ್ತಿಯಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಭೂಮಿ ಎಲ್ಲೂ ಸಿಗಂಗೆ ಅಷ್ಟು ಕಡಿಮೆ ಬೆಲೆಗೆ ಆ ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ಅದರ ಜೊತೆಗೆ ಹಳ್ಳದ ಪಕ್ಕದಲ್ಲೇ 100 ವರ್ಷಗಳ ಹಿಂದೆ ನಮ್ಮ ಉಪ್ಪರವಾಡಿ ವಾರ್ಡ್ ಇದೆ, ಅದರ ಕೆಳಗಡೆ ಪಟೇಲ್ವಾಡಿ ಇದೆ, ಅದರ ಕೆಳಗಡೆ ವಾರ್ಡ್ ನಂಬರ್ 1 ಇದೆ, ಅದರ ಕೆಳಗಡೆ ಕೋಟೆ ವಾರ್ಡ್ ನಂಬರ್ 24 ಇದೆ, ಅದರ ಕೆಳಗಡೆ 25, 26, 27 ಸುಖಾಪೇಟೆ ವಾರ್ಡ್ಗಳಿದೆ. ಹಳ್ಳದ ಪಕ್ಕದಲ್ಲೇ ಈ ಜಾಗ ಇದೆ. ಸುಖಾಪೇಟೆ ಏನು ಗುರುವಿನವರು ಮಠ ಇದೆ, ಅದರ ಪಕ್ಕದಲ್ಲೇ 11 ಎಕರೆ ಜಾಗ ಇದೆ. ಇವೆಲ್ಲವುಗಳಿಂದ ಕೂಲಂಕುಷವಾಗಿ ಚರ್ಚೆ ಮಾಡಿ ನೋಡಿಕೊಂಡು ನೋಡಿರ್ಬೋದು. ಸುಮಾರು 10 ಫೀಟ್ ತಡೆಗೋಡೆ ಕಟ್ಟಿ ಒಂದು ಸಲ 92ರಲ್ಲಿ ಅದೇ ರೀತಿ ತಡೆಗೋಡೆ ಕಟ್ಟಿ ಈ ಭೂಮಿಯನ್ನು ಖರೀದಿ ಮಾಡಿ 11 ಎಕರೆ ಪ್ಲಾಟ್ ಮಾಡಬೇಕು ಅನ್ನೋ ವಿಚಾರಗಳು ಇಟ್ಕೊಂಡು ಭೂಮಿ ಖರೀದಿ ಮಾಡಿದ್ದೈತೆ. ಆ ಭೂಮಿ ಖರೀದಿ ಮಾಡಬೇಕಾದ್ರೂ ಕೂಡ ಇಲ್ಲ ಇದು ಯೋಗ್ಯ ಐದು ಅಲ್ಲ ಎಂಬ ವಿಚಾರಗಳನ್ನು ಪರಿಶೀಲನೆ ಮಾಡಿ ತಹಸೀಲ್ದಾರ್ ರಿಪೋರ್ಟ್ ತಗೊಂಡು ಜಿಲ್ಲಾಧಿಕಾರಿಗಳು ಒಂದು ಸೂಚನೆ ಕೊಟ್ಟಿದ್ರು ತಹಸೀಲ್ದಾರ್. ಆ ಸೂಚನೆ ಪ್ರಕಾರ ತಹಸೀಲ್ದಾರು ವಿಸಿಟ್ ಮಾಡಿ ತಡೆಗೋಡೆ ಕಟ್ಟಿ ಪ್ಲಾಟ್ಗಳನ್ನು ಕೊಡಬಹುದು, ಇಷ್ಟು ಕಡಿಮೆ ರೇಟ್ನಲ್ಲಿ ಭೂಮಿ ಎಲ್ಲೂ ಸಿಗಂಗಿಲ್ಲ ಎಂಬ ವರದಿಯ ಆಧಾರದ ಮೇಲೆ ಆ ಭೂಮಿಯನ್ನು ಖರೀದಿ ಮಾಡಿದ್ದಾಗಿದೆ. ಇವತ್ತು ಸುಮಾರು 1,26,00,000 ಅಂದಾಜ ತಡೆಗೋಡೆಗೆ ಒಂದು ಎಸ್ಟಿಮೇಟ್ ಕೂಡ ಮಾಡಲಾಗಿದೆ. ಹಿಂದೆ ಆಶ್ರಯ ಸಮಿತಿ ನಿರ್ಧಾರ ಅದು ಇಂಪ್ಲಿಮೆಂಟ್ ಮಾಡಬೇಕು, ಇನ್ನು ಇಂಪ್ಲಿಮೆಂಟ್ ಆಗಿಲ್ಲ. ಈಗ ಲೇಟೆಸ್ಟ್ DSR ಪ್ರಕಾರ ಇನ್ನೊಂದು 50 ಲಕ್ಷ ಅಂದಾಜು ಹೆಚ್ಚಾಗಬಹುದು ರೇಟ್. ಆ ತಡೆಗೋಡೆ ಕಟ್ಟಿ ಪ್ಲಸ್ ಇವೆಲ್ಲ ಇದಾದ್ಮೇಲೆ 346 ಸೈಟ್ಗಳು ಲೇಔಟ್ಗಳು ಇಲ್ಲಿ 307 ರಾಗಿಯಲ್ಲಿ 243 ಜನರಿಗೆ, 346 ಜನರಿಗೆ ಸುಖಾಪೇಟೆ ಸರ್ವೆ ನಂಬರ್ 626ರಲ್ಲಿ ಮತ್ತು 18 ಎಕರೆ ಭೂಮಿಯನ್ನು G+2 ಮನೆ ಅದರದ್ದು ಈಗಾಗಲೇ DPR ಆಗಿ 2016 ಮನೆ. ಅದರ ಕಾಸ್ಟ್ ಬಂದು 189 ಕೋಟಿ ಅಂದರೆ 2016 ಇವೆಲ್ಲ ಸೇರಿಸಿ
ಇದಕ್ಕೊಂದು DPR ರೆಡಿ ಮಾಡಿ ಸ್ಲಮ್ ಬೋರ್ಡ್ಗೆ 18 ಎಕರೆ ಈಗಾಗಲೇ ಸ್ಲಮ್ ಬೋರ್ಡ್ಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ವಿ ಲ್ಯಾಂಡ್. ಹಿಂದಿನ ಇದರ ಅವಧಿಯಲ್ಲೇ ಅದನ್ನು ಹ್ಯಾಂಡ್ ಓವರ್ ಮಾಡಿ ನಾಡಗೌಡರಿದ್ದಂಥ ಸಂದರ್ಭದಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸ್ಲಮ್ ಬೋರ್ಡಿಗೆ 11 ಎಕರೆ ಉಳಿದು 7 ಎಕರೆ ಪ್ಲಾಟ್ ಏನು ಮಾಡುವಂತ ಇದು ಮಾಡಿದ್ರು. ಬಟ್ ಪುನಃ ಈಗ ನಾನು ಆಯ್ಕೆ ಆದಮೇಲೆ ಅದನ್ನು ಕಂಡೀಷನ್ ಹಾಕಿ ಭೂಮಿ ಖರೀದಿ ಮಾಡಿದ್ದೀನಿ. ರಾಜೀವ್ ಗಾಂಧಿ ವಸತಿ ನಿಗಮದ ಏನು ಕಂಡೀಷನ್ ಏನಿತ್ತು 18 ಎಕರೆ ಭೂಮಿಯಲ್ಲಿ G+2 ಮನೆಗಳು ನಿರ್ಮಾಣ ಮಾಡೋದಕ್ಕೋಸ್ಕರನೇ ಆ ಭೂಮಿ ಖರೀದಿ ಮಾಡಿದ್ರು. ಕಂಡೀಷನ್ ಹಾಕಿ ಭೂಮಿ ಖರೀದಿ ಮಾಡಿದ್ರು. ಇವರೇನೋ ಸ್ವಲ್ಪ ಬದಲಾವಣೆ ಮಾಡ್ಬೇಕಂತ ಮಾಡಿದ್ರು. ಬಟ್ ಸರ್ಕಾರ ಮಟ್ಟದಲ್ಲಿ ಅದು ಬದಲಾವಣೆ ಆಗಿಲ್ಲ. ಅದಾದ ನಂತರ ಪುನಃ ರಿವೈಸ್ ಮಾಡಿ ಅವ್ರು ಸ್ಲಮ್ ಬೋರ್ಡ್ ಕರೆಸಿ ಆ ಭೂಮಿ 18 ಎಕರೆ ಹ್ಯಾಂಡ್ ಓವರ್ ಮಾಡಿ ಸಂಪೂರ್ಣವಾಗಿ 18 ಎಕರೆ ಲ್ಯಾಂಡ್ ಅನ್ನು ಸ್ಲಮ್ ಬೋರ್ಡ್ಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದೆ. ನಗರಸಭೆಯಿಂದ ಹ್ಯಾಂಡ್ ಓವರ್ 216 ಮನೆಗಳು ಕುಂದುತ್ತಾ ಹೋಗ್ತಾರೆ ಆಸ್ ಪರ್ DPR ಪ್ರಕಾರ. ಅದು ಕಾಸ್ಟ್ ಬಂದು ಮನೆಗಳು ಕಾಸ್ಟು, ಕುಡಿಯುವ ನೀರಿನ ಯೋಜನೆ, ಎಲೆಕ್ಟ್ರಿಫಿಕೇಶನ್, UCD, ಆಮೇಲೆ ಚರಂಡಿ ಮತ್ತು ರಸ್ತೆ ಇವೆಲ್ಲವೂ ಸೇರಿಸಿ 18 ಎಕರೆಯಲ್ಲಿ 189 ಕೋಟಿ ಅಂದಾಜು ರೂಪಾಯಿಗಳು ಒಂದು DPR ರೆಡಿ ಮಾಡಿ ಸ್ಲಮ್ ಬೋರ್ಡ್ಗೆ ಇವತ್ತು ಎಕ್ಸಿಕ್ಯೂಟಿವ್ ಸಬ್ಮಿಟ್ ಮಾಡಿದ್ದಾರೆ. ಈ ವೇಳೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಇದ್ದರು. ತಾಲೂಕಿನ ಹಿರೇಕೊಟ್ನೆಕಲ್ ಗ್ರಾಮದಲ್ಲಿ ನಡೆದ ಸ್ವಾಮಿ ವಿವೇಕಾನಂದರ ಜಯಂತಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಕುಮಾರಿ ಹಾರಿಕಾ ಮಂಜುನಾಥ್ ದಿಕ್ಸೂಚಿ ಭಾಷಣ ನೀಡಿದರು. ತಾಲೂಕಿನ ಹಿರೇಕೊಟ್ನೆಕಲ್ ಗ್ರಾಮದಲ್ಲಿನ ಗ್ರಾಮ ದೇವತೆ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಹತ್ತಿರ ಶ್ರೀ ವಿಷ್ಣು ಸೇನಾ ಸೇವಾ ಸಮಿತಿ ವತಿಯಿಂದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ನೀಡಿ ಮಾತನಾಡಿದರು. ಜಗತ್ತಿಗೆ ನಮ್ಮ ದೇಶದ ಪ್ರಾಚೀನ ಸಂತ ಮಹಾಂತರು, ಯೋಗಿಗಳು, ದಾರ್ಶನಿಕರು ತಮ್ಮಲ್ಲಿನ ಅಪೂರ್ವವಾದ ಜ್ಞಾನ ಶಕ್ತಿಯಿಂದ ವಿಶ್ವಕ್ಕೆ ಖಗೋಳಶಾಸ್ತ್ರ, ಯೋಗಶಾಸ್ತ್ರ, ಆಯುರ್ವೇದ ಶಾಸ್ತ್ರದ ಜ್ಞಾನವನ್ನು ಹಂಚಿದರೆ ಭಾರತ ದೇಶದಲ್ಲಿನ ಆಧ್ಯಾತ್ಮಿಕ ತತ್ವಶಾಸ್ತ್ರ ಜ್ಞಾನವನ್ನು ವಿಶ್ವವೇ ಇಂದು ಬೆರಗುಗಣ್ಣಿನಿಂದ ನೋಡುತ್ತಿದೆ. ಭಾರತ ದೇಶದಲ್ಲಿ ಹುಟ್ಟಿರುವ ನಾವೇ ಧನ್ಯರಾಗಿದ್ದು, ಪ್ರತಿಯೊಬ್ಬರೂ ಕೂಡ ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳನ್ನು ಪಾಲಿಸಿಕೊಂಡು ದೇಶ ಪ್ರೇಮವನ್ನು ಹೊಂದಬೇಕು. ತಾಯಿ ಭಾರತಿಗೆ ಗೌರವ ಸಮರ್ಪಣೆ ಮಾಡಬೇಕು ಎಂದು ಕರೆ ನೀಡಿದರು. ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಪ್ರಶ್ನೆ ಮಾಡ್ತಾರೆ, ರಾಮರಿಲ್ಲಿ ಅಯೋಧ್ಯೆ ಜನ್ಮಭೂಮಿಯಲ್ಲಿ ಹುಟ್ಟಿದ್ರು ನಿಮ್ಮ ಹತ್ರ ಏನು ಸಾಕ್ಷಿ? ನಮ್ ದೌರ್ಭಾಗ್ಯ ನಮ್ ದೇಶದಲ್ಲಿ ಮಾಡಿದಂತ ಪ್ರಶ್ನೆ ಇದು. ಈ ಪ್ರಶ್ನೆ ಮುಂದೆ ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಮನೆ ಮುಂದೆ ಯಾರಾದ್ರೂ ರಾಮರ ಸ್ಥಿತಿ ಪ್ರಶ್ನೆ ಹಾಕಿದ್ರೆ ನಮ್ಮಲ್ಲೆಷ್ಟು ರಾಮರ ಭಕ್ತಿ ಬಂದಿರಬೇಕಂದ್ರೆ ಇಲ್ಲಿರುವಂತ ಒಬ್ಬೊಬ್ಬ ಭಾರತೀಯ ಕೂಡ ಎದೆ ಒಪ್ಪಿಸ್ಕೊಂಡು ತಟ್ಕೊಂಡು ಉತ್ತರ ಕೊಡಬೇಕು. ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರನ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಬಾಯಿಂದ ಬರಬೇಕು ಭಗವಂತನ ದಯೆಯಿಂದ, ಶ್ರೀದೇವಿಯ ಕೃಪೆಯಿಂದ. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬರ್ಧ, ಪ್ರಬರ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಭಾರತದ ಮಣ್ಣಿನಲ್ಲಿ ಹುಟ್ಟಿರುವಂತ ಒಬ್ಬೊಬ್ಬ ಭಾರತೀಯನಲ್ಲೂ ಇಷ್ಟು ರಾಷ್ಟ್ರಭಕ್ತಿ, ಇಷ್ಟು ರಾಮ ಭಕ್ತಿ ಬಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಇದೇ ರಾಷ್ಟ್ರ ಜಾಗೃತಿ, ಇದೇ ರಾಷ್ಟ್ರ ರಕ್ಷಣೆ. ಇಷ್ಟು ರಾಷ್ಟ್ರ ಜಾಗೃತಿ ನಮ್ಮಲ್ಲಿ ಬಂದ್ರೆ ಸಾಕು, ಮುಂದೊಂದು ದಿನ ಈ ನಮ್ಮ ಸನಾತನ ಭಾರತೀಯ ಪರಂಪರೆಯನ್ನ ಅಲುಗಾಡಿಸುವ ಸಾಮರ್ಥ್ಯವು ಜಗತ್ತಿನ ಯಾವ ಬಾಹ್ಯಶಕ್ತಿಯೂ ಇರೋದಿಲ್ಲ. ಇದು ವಿವೇಕಾನಂದರು ಕೊಟ್ಟಂತ ಮಾತು. ಕಾರ್ಯಕ್ರಮದಲ್ಲಿ ಕರೇಗುಡ್ಡ ಗ್ರಾಮದ ಶ್ರೀ ಮಹಾಂತೇಶ್ವರ ಮಠದ ಶ್ರೀ ಮಹಾಂತಲಿಂಗ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು.
ಕುಮಾರಿ ಹಾರಿಕಾ ಮಂಜುನಾಥ್ ರವರನ್ನು ವಿಷ್ಣು ಸೇನಾ ಸೇವಾ ಸಮಿತಿ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಟಿಎಪಿಎಸ್ ಪಿಎಂಎಸ್ ಅಧ್ಯಕ್ಷರಾದ ತಿಮ್ಮಾರೆಡ್ಡಿ ಭೋಗಾವತಿ, ಚಂದ್ರಕಲಾಧರ್ ಸ್ವಾಮಿ, ವೀರಭದ್ರಪ್ಪ ಗೌಡ ಭೋಗಾವತಿ, ಶಂಭುಲಿಂಗ ಮಾಲಿಪಾಟೀಲ್, ಮಲ್ಲಿಕಾರ್ಜುನ ಪೋತ್ನಾಳ್, ಶಿವಕುಮಾರ ಸ್ವಾಮಿ, ಕಿರಣ್ ನಾಯಕ್, ಈರಣ್ಣ ನಾಯಕ್, ದೇವರಾಜ ನಾಯಕ್, ವಿಷ್ಣು ಸೇನಾ ಸೇವಾ ಸಮಿತಿ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಇದ್ದರು. ರಸ್ತೆ ಅತಿಕ್ರಮಣ ಮಾಡಿ ಮಳಿಗೆ ಶೆಡ್ ನಿರ್ಮಾಣ ಮಾಡಿರುವುದನ್ನು ಕೆಲವು ದಿನಗಳಿಂದ ಜಿಲ್ಲಾಡಳಿತ ತೆರವು ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿದ ಪರಿಣಾಮ ಈಗಾಗಲೇ ಕೆಲವು ರಸ್ತೆಗಳಲ್ಲಿ ಅತಿಕ್ರಮಣ ತೆರವು ಮಾಡಿ ಬಿಸಿ ಮುಟ್ಟಿಸಲಾಗಿದೆ. ರಸ್ತೆ ಅತಿಕ್ರಮಣ ಮಾಡಿ ಮಳಿಗೆ ಶೆಡ್ ನಿರ್ಮಾಣ ಮಾಡಿರುವುದನ್ನು ಕೆಲವು ದಿನಗಳಿಂದ ಜಿಲ್ಲಾಡಳಿತ ತೆರವು ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿದ ಪರಿಣಾಮ ಈಗಾಗಲೇ ಕೆಲವು ರಸ್ತೆಗಳ ಅತಿಕ್ರಮಣ ತೆರವು ಮಾಡಿ ಬಿಸಿ ಮುಟ್ಟಿಸಲಾಗಿದೆ. ಅದೇ ರೀತಿ ಇಂದು ಕೂಡ ಮತ್ತೊಂದು ರಸ್ತೆಯ ಅತಿಕ್ರಮಣ ತೆರವಿಗೆ ಮುಂದಾಗಿದ್ದು ಜೆಸಿಬಿಗಳ ಘರ್ಜನೆ ಆರಂಭವಾಗಿದೆ. ನಗರದ ವಾರ್ಡ್ ನಂಬರ್ 31 ಸಿಯಾತಲ ಬಡಾವಣೆಯಲ್ಲಿನ ರತ್ನಗರ್ಭ ಆಸ್ಪತ್ರೆಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಲಾಯಿತು. ರಸ್ತೆ ಅತಿಕ್ರಮಿಸಿ ನಿರ್ಮಿಸಿದ್ದ ಶೆಡ್ಗಳನ್ನು ಕೆಡವಿ ತೆರವುಗೊಳಿಸಲಾಯಿತು. ಇದರಿಂದ ಯಾವ ರಸ್ತೆ ಮುಂದಿನ ಟಾರ್ಗೆಟ್ ಎನ್ನುವ ಆತಂಕ ಅತಿಕ್ರಮಣಕಾರರನ್ನು ಕಾಡುತ್ತಿದೆ. ನರೇಗಾ ಯೋಜನೆಯು ಗ್ರಾಮೀಣ ಪ್ರದೇಶದ ಕಟ್ಟಕಡೆಯ ವ್ಯಕ್ತಿಗೂ ಮುಟ್ಟಿಸಿ ಕೂಲಿಕಾರರನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಕಾಯಕ ಬಂಧುಗಳ ಪಾತ್ರ ಪ್ರಮುಖವಾಗಿದೆ ಎಂದು ರಾಯಚೂರು ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಹನುಮಂತ ಹೇಳಿದರು. ರಾಯಚೂರು ತಾಲೂಕಿನ ಗಿಲ್ಲೆಸುಗೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಗ್ರಾಮ ಸ್ವರಾಜ್ ಅಭಿಯಾನ, ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ರಾಯಚೂರು ಮತ್ತು ಇನ್ಗ್ರಿಡ್ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ತಾಲೂಕು ಮಟ್ಟದ ಕಾಯಕ ಬಂಧುಗಳಿಗೆ ನಡೆದ ನರೇಗಾ ಯೋಜನೆಯ ಕುರಿತು ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನರೇಗಾ ಯೋಜನೆಯು ಗ್ರಾಮೀಣ ಪ್ರದೇಶದ ಕಟ್ಟಕಡೆಯ ವ್ಯಕ್ತಿಗೂ ಪ್ರಯೋಜನವಾಗಲಿದೆ. ಆದ್ದರಿಂದ ಜನರು ನರೇಗಾ ಯೋಜನೆಯಡಿ ಇರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆಯಬೇಕು ಎಂದರು. ಗ್ರಾಮೀಣ ಭಾಗವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಿರಂತರ ಶ್ರಮ ವಹಿಸಬೇಕು ಎಂದರು. ನರೇಗಾ ಯೋಜನೆಯಡಿ ನೋಂದಾಯಿತ ಪ್ರತಿ ಕುಟುಂಬಕ್ಕೆ 100 ದಿನ ಕೆಲಸವನ್ನು ಸ್ಥಳೀಯವಾಗಿ ನೀಡಲಾಗುತ್ತಿದೆ. ಇಂತಹ ಸೌಲಭ್ಯಗಳನ್ನು ಪ್ರಯೋಜನಕಾರಿಯಾಗಿ ಬಳಸಿಕೊಂಡು ಸ್ವಾವಲಂಬಿಯಾಗಬೇಕು ಎಂದರು. ಗ್ರಾಮ ಸ್ವರಾಜ್ ಅಭಿಯಾನದ ರಾಜ್ಯ ಸಂಚಾಲಕರಾದ ಅಶೋಕ್ ಯರಗಟ್ಟಿ ಅವರು ಮಾತನಾಡಿ, ತರಬೇತಿಯ ಗುರಿ, ಉದ್ದೇಶ ಹಾಗೂ 3 ದಿನಗಳ ರೂಪರೇಷೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ನಂತರ ನರೇಗಾ ದಿನವನ್ನು ಮೇಟ್ಗಳ ಮುಖಾಂತರ ಕೇಕ್ ಕತ್ತರಿಸುವ ಮೂಲಕ ನರೇಗಾ ಹಬ್ಬ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಾದೇವಿ, ಪಿಡಿಒ ಸುದರ್ಶನ್ ಹಾಗೂ ಇನ್ಗ್ರೇಡ್ ಸಂಸ್ಥೆಯ ಜಯರಾಜ್ ಜಾಕೋಬ್, ಡಿಟಿಸಿ ಈರೇಶ್ ಮತ್ತು 5 ಗ್ರಾಮ ಪಂಚಾಯಿತಿಗಳ ಕಾಯಕ ಬಂಧುಗಳು ಇದ್ದರು. ಜಿಲ್ಲೆಯ ಸಿಂಧನೂರು ತಾಲೂಕಿನ ತುರ್ವಿಹಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಗುಂಡಾ ಗ್ರಾಮದಲ್ಲಿ ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗಳಾದ ಡಾಕ್ಟರ್ ನಂದಿತಾ ಅವರ ನೇತೃತ್ವದಲ್ಲಿ ಬುಧವಾರದಂದು ಗಂಡಾಂತರ ಗರ್ಭಿಣಿಯರ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಡಾಕ್ಟರ್ ನಂದಿತಾ ಅವರು ಮಾತನಾಡಿ, ಗರ್ಭಿಣಿಯರಿಗೆ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಸಿಂಧನೂರು ತಾಲೂಕಿನ ತುರ್ವಿಹಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 6 ಗ್ರಾಮಗಳು ಹಾಗೂ 5 ಕ್ಯಾಂಪ್ ಒಳಗೊಂಡಿದ್ದು ಒಟ್ಟು 6588 ಜನಸಂಖ್ಯೆ ಕಂಡುಬರುತ್ತದೆ. 1133 ಮನೆಗಳಲ್ಲಿ ಒಟ್ಟು 40 ಗರ್ಭಿಣಿಯರ ಸಂಖ್ಯೆ ಇದ್ದು, ಅದರಲ್ಲಿ 26 ಗಂಡಾಂತರ ಗರ್ಭಿಣಿಯರನ್ನು ಗುರುತಿಸಲಾಗಿದೆ ಎಂದರು.
ಗಂಡಾಂತರ ಗರ್ಭಿಣಿಯರನ್ನು ಗುರುತಿಸಿ ಅವರಿಗೆ ಅಗತ್ಯವಿರುವ ಆರೋಗ್ಯ ಸೌಲಭ್ಯಗಳನ್ನು ಹಾಗೂ ಹೆಚ್ಚಿನ ಚಿಕಿತ್ಸೆ ಹಾಗೂ ಗುರುತಿಸಿರುವ ಗರ್ಭಿಣಿಯರಿಗೆ ಪ್ರಾಥಮಿಕ ಹಂತದಲ್ಲಿ ಹೆಚ್ಚಿನ ಆರೋಗ್ಯ ಕಾಳಜಿ ವಹಿಸುವುದು, ಸ್ಕ್ಯಾನಿಂಗ್, ರಕ್ತ ತಪಾಸಣೆ, ರಕ್ತಹೀನತೆಯಿಂದ ಬಳಲುತ್ತಿರುವ ಗರ್ಭಿಣಿಯರಿಗೆ FCM ಮತ್ತು ರಕ್ತ ವರ್ಗಾವಣೆಗಾಗಿ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ರೆಫರ್ ಮಾಡಲಾಗಿದೆ ಎಂದರು. ಪ್ರತಿ ತಿಂಗಳು 9ನೇ ದಿನಾಂಕದಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಂತದಲ್ಲಿಯೇ ವಿಶೇಷವಾಗಿ ಆರೋಗ್ಯ ಸೇವೆ ನೀಡಲಾಗುವುದು ಹಾಗೂ ಪ್ರತಿ ವಾರ ಗರ್ಭಿಣಿಯರ ನೋಂದಣಿ, ಗರ್ಭಿಣಿಯರಿಗೆ ಲಸಿಕೆ ನೀಡುವುದು, ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ಸೇವನೆ ಮಾಡುವ ಕುರಿತು, ಗರ್ಭಿಣಿಯರಲ್ಲಿ ರಕ್ತಹೀನತೆ ಕುರಿತು ಜಾಗೃತಿ ಮೂಡಿಸುವುದರ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ RCH ಅಧಿಕಾರಿಗಳ ತಂಡದ ಸಿಬ್ಬಂದಿ, ಸಿಂಧನೂರು ತಾಲೂಕು ಆರೋಗ್ಯ ಅಧಿಕಾರಿ, ತುರ್ವಿಹಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಸೇರಿದಂತೆ ಇತರೆ ಸಿಬ್ಬಂದಿಗಳು ಇದ್ದರು. ಮಾಲೀಕರು ಮನೆಯಲ್ಲಿಲ್ಲದ ಸಮಯ ಸಾಧಿಸಿದ 5 ಜನ ಕಳ್ಳರು 4 ಲಕ್ಷ ಮೌಲ್ಯದ ಬೆಳ್ಳಿ ಹಾಗೂ ಹಣ ದೋಚಿಕೊಂಡು ಹೋಗಿರುವ ಘಟನೆ ನಗರದ ವೆಂಕಟೇಶ್ವರ ಕಾಲೋನಿಯಲ್ಲಿ ನಡೆದಿದೆ. ವೆಂಕಟೇಶ್ವರ ಕಾಲೋನಿಯ ನಿವಾಸಿ ವೆಂಕಟೇಶ್ವರ ರಾವ್ ಅವರ ಮನೆಯಲ್ಲಿ ಬೆಳ್ಳಿ ಮತ್ತು ನಗದು ಸೇರಿ 4 ಲಕ್ಷ ರೂಪಾಯಿ ದೋಚಲಾಗಿದೆ. ಮಾಲೀಕರು ಮನೆಯಲ್ಲಿಲ್ಲದ ಸಮಯ ಸಾಧಿಸಿದ 5 ಮಂದಿ ಕಳ್ಳರು ಮನೆಯ ಕಾಂಪೌಂಡ್ ಜಿಗಿದು ಮನೆಯ ಹಿಂಭಾಗದ ಕಿಟಕಿ ಬೇಸುಗೆ ಮೂಲಕ ಮುರಿದು ಹಾಕಿ ಅಲ್ಮಾರದಲ್ಲಿದ್ದ ನಗದು ಬೆಳ್ಳಿ ದೋಚಿದ್ದಾರೆ. ಸುಮಾರು 1 ತಾಸು ಮನೆಯಲ್ಲಿ ಕಾಲ ಕಳೆದಿದ್ದು, ಇವರ ಚಲನವಲನಗಳು ವೆಂಕಟೇಶ್ವರ ರಾವ್ ಅವರ ಮನೆಯಲ್ಲಿದ್ದ CCTVಯಲ್ಲಿ ಸೆರೆಯಾಗಿವೆ. ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರುವುದಾಗಿ ವೆಂಕಟೇಶ್ವರ ರಾವ್ ಅವರು ಖಾಸಗಿ ವಾಹಿನಿಯೊಂದಕ್ಕೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳ ವೀಕ್ಷಣೆ ಮೇಲೆ ತನಿಖೆ ಕೈಗೊಂಡಿದ್ದಾರೆ. ಈ ಘಟನೆಯಿಂದ ಭಯಭೀತರಾಗಿರುವ ನಿಜಲಿಂಗಪ್ಪ ಕಾಲೋನಿ ಮತ್ತು ವೆಂಕಟೇಶ್ವರ ಕಾಲೋನಿ ನಾಗರಿಕರು ಶೀಘ್ರ ಕಳ್ಳರನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ SSLC ಪರೀಕ್ಷೆ ಫಲಿತಾಂಶ ವೃದ್ಧಿಸಲಿ ರಾಹುಲ್ ಪಾಂಡ್ವೆ. ಲಿಂಗಸುಗೂರು ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾಧಿಕಾರಿಗಳಾದ ನಿತೀಶ್ಗೆ ದಿಢೀರ್ ಭೇಟಿ, ಪರಿಶೀಲನೆ. ಮುದ್ದಮ್ಗುಡ್ಡಿ ಗ್ರಾಮದಲ್ಲಿ ಅಪ್ರಾಪ್ತೆ ಬಾಲಕಿ ಮೇಲೆ ಅತ್ಯಾಚಾರ, SP ಭೇಟಿ. ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ.
ರೈತ, ಕಾರ್ಮಿಕ, ದಲಿತ, ಮಹಿಳಾ, ವಿದ್ಯಾರ್ಥಿ, ಯುವಜನ ವಿರೋಧಿ ಕೇಂದ್ರ ಬಜೆಟ್ ಪ್ರತಿ ಸುಟ್ಟು ಆಕ್ರೋಶ. ಜಿಲ್ಲಾಧಿಕಾರಿಗಳ ಹಳೆಯ ಕಚೇರಿಗೆ ಉಪನೋಂದಣಿ ಕಚೇರಿ ಸ್ಥಳಾಂತರಕ್ಕೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ. ಇಡೀ ವಿಶ್ವಕ್ಕೆ ಸನಾತನ ಧರ್ಮದ ಹಿರಿಮೆಯನ್ನು ಪರಿಚಯಿಸಿದವರು ಸ್ವಾಮಿ ವಿವೇಕಾನಂದರು. ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ಅನುದಾನ ನೀಡಲು ಆಗ್ರಹ. ನಿವೇಶನಕ್ಕಾಗಿ ಅರ್ಜಿ ಹಾಕಿದ ನಗರದ ಜನರಿಗೆ ಹಕ್ಕುಪತ್ರ ಕೊಡಲು ಸಿದ್ಧತೆ, ಶಾಸಕ ಹಂಪನಗೌಡ ಬಾದರ್ಲಿ. ರಾಯಚೂರಿನ ಮತ್ತೊಂದು ರಸ್ತೆಯ ತೆರವು ಕಾರ್ಯಾಚರಣೆ. ಮತ್ತು ವೆಂಕಟೇಶ್ವರ ಕಾಲೋನಿಯಲ್ಲಿ ಕಳ್ಳತನ, 4 ಲಕ್ಷ ಮೌಲ್ಯದ ಬೆಳ್ಳಿ ಮತ್ತು ನಗದು ದೋಚಿದ ಕಳ್ಳರು. ಗಿಲ್ಲೆಸುಗೂರಿನಲ್ಲಿ ನರೇಗಾ ಕಾಯಕ ಬಂಧುಗಳ ತರಬೇತಿ ಕಾರ್ಯಾಗಾರ. ಮತ್ತು ಗೋಂಡಾ ಗ್ರಾಮದಲ್ಲಿ ಗಂಡಾಂತರ ಗರ್ಭಿಣಿಯರ ವಿಶೇಷ ಆರೋಗ್ಯ ತಪಾಸಣೆ ಶಿಬಿರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.